ಲೋಕಸಭಾ ಅಖಾಡ ದಳಪತಿಗಳ ಪರ ಇನ್ನೂ ಕೂಡ ಪ್ರಚಾರಕ್ಕೆ ಬಂದಿಲ್ಲ ಸುಮಲತಾ ಅವರು. ಅವರ ಬೆಂಬಲಿಗರು ಕೂಡ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಏನು ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಅವರ ಬೆಂಬಲಿಗರು ಆಪ್ತರು ಒಂದ್ ರೀತಿ ಗೊಂದಲದಲ್ಲಿ ಸಿಲುಕಾಕಿಕೊಂಡು ಬಿಟ್ಟಿದ್ದಾರೆ. ತಮ್ಮ ನಾಯಕಿಯ ನಡೆ ಏನು ಅನ್ನೋದು ಅರ್ಥ ಆಗದೆ ಬಿಜೆಪಿ ಸೇರಿದ ಬಳಿಕ ಮಂಡ್ಯದಲ್ಲಿ ರೆಬಲ್ ಲೇಡಿ ಅಂತರ ಕಾಯ್ದುಕೊಳ್ತಿದ್ದಾರೆ. ಸ್ವಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಗಳಲ್ಲಿ ಮೈತ್ರಿ ಪರ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಿದ್ದಾರೆ. ಆದರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಪರವಾಗಿ ಇನ್ನೂ ತನಕ ಪ್ರಚಾರ ಮಾಡಿಲ್ಲ. ಈಗ ಬಿಜೆಪಿ ಹೈಕಮಾಂಡ್ ಹೇಳಿದ್ರೆ ಅದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಇಲ್ಲ ನೀವು ಪ್ರಚಾರಕ್ಕೆ ಹೋಗಬೇಕು, ಭಾಗ್ಯ ಆಗಬೇಕು ಅಂತ. ಗೊತ್ತಿಲ್ಲ ಅವರು ಬಿಜೆಪಿ ಅಧಿಕೃತವಾಗಿ ಸೇರ್ಪಡೆ ಆಗುವಾಗಲೇ ಮಂಡ್ಯ ಬಿಟ್ಟು ಬೇರೆ ಎಲ್ಲಾ ಕಡೆ ನಾ ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೋ ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಹಾಗಾಗಿ ಕುಮಾರಸ್ವಾಮಿ ಅವರ ಪರವಾಗಿ ಇನ್ನೂ ತನಕ ಅಂದ್ರೆ ಅವರ ಜೊತೆಯಲ್ಲಿ ಎಲ್ಲೂ ಕೂಡ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗಿಲ್ಲ. ಮೊನ್ನೆ ಬೇಕಿದ್ರೆ PC ಮೋಹನ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸುಮಲತಾ ಅವರು. ಅಲ್ಲಿ ಮಂಡ್ಯದಲ್ಲಿ ಭಾಗಿಯಾಗಿಲ್ಲ. ಇದು ಆರಂಭದಲ್ಲೇ ಕೆಲವು ಊಹಾಪೋಹಗಳಿತ್ತು, ಏನು ಮಾಡ್ತಾರೆ ಎತ್ತ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಮತ್ತೊಂದಿತ್ತು ಬಿಜೆಪಿ ಸೇರಿದಂತೆ ಮಾಡಲೇಬೇಕಲ್ಲ ಅಂತೇಳಿ. ಬಟ್ ಶ್ರುತಿ ಹೇಳ್ತಾ ಇದ್ರು, ಒಂದು ವೇಳೆ ಮೊದಲೇ ಹೇಳಿರ್ಬೋದು, ಇಲ್ಲ ನಾನು ಹೋಗೋದಿಲ್ಲ ಬಟ್ ಸೇರಿರ್ತೇನೆ, ಬೇರೆ ಕಡೆ ಬರ್ತೇನೆ ಅಂತ ಹೇಳಿರ್ಬೋದು. ಸೊ ಹಾಗಾಗಿ ಒಂದಂತೂ ಭಾಳ ಸ್ಪಷ್ಟ, ಸುಮಲತಾ ಇಲ್ಲಿ ತನಕ ಕುಮಾರಸ್ವಾಮಿ ಅವರಿಗಾಗಿ ಮತ ಎಲ್ಲೂ ಕೇಳಲಿಲ್ಲ ಮಂಡ್ಯದಲ್ಲಿ. ಇದು ಯಾವ ಸಂದೇಶವನ್ನು ಕೊಡುತ್ತೆ? ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ಸಣ್ಣ ಆತಂಕ ಉಂಟು ಮಾಡ್ಬೋದು. ಯಾಕಂದರೆ ಅವ್ರದ್ದೇ ಆದಂಥ ಹೌದು, ಸುಮಲತಾ ಅವರಿಗೆ ಇರುವಂಥ ಒಂದೂವರೆ ಲಕ್ಷ 2 ಲಕ್ಷ ವೋಟ್ ಇದ್ದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಇವಿಷ್ಟು ಈ ದಿನದ ಬಿಗ್ ಮಾರ್ನಿಂಗ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಒಂದು ಕಡೆ ಅಮಿತ್ ಶಾ ಇವತ್ತು ರಾಜ್ಯಕ್ಕೆ ಬರ್ತಾ ಇದ್ದಾರೆ, ಮತ್ತೊಂದು ಕಡೆ ತೀವ್ರಗೊಂಡ ಕಾಂಗ್ರೆಸ್ ಪ್ರಚಾರ ಭರಾಟೆ. ರಾಹುಲ್ ಗಾಂಧಿ ಬಳಿಕ ಪ್ರಿಯಾಂಕಾ ಗಾಂಧಿ ಇವತ್ತು ಕರುನಾಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪ್ರಿಯಾಂಕಾ ಗಾಂಧಿ ಆಗಮನ ಮಹಿಳಾ ಮತದಾರರನ್ನು ಸೆಳೆಯಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. 2 ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಮತ ಶಿಕಾರಿ. ಮಧ್ಯಾಹ್ನ 3 ಗಂಟೆಗೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಪ್ರಚಾರ. ಅಭ್ಯರ್ಥಿ BN ಚಂದ್ರಪ್ಪ ಅವರ ಪರ ಪ್ರಚಾರ ಮಾಡ್ತಾರೆ. ನಂತರ ಸಂಜೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ. ಸೌಮ್ಯ ರೆಡ್ಡಿ ಪರ ಬಹಿರಂಗ ಸಮಾರಂಭದಲ್ಲಿ ಭಾಗವಹಿಸ್ತಾರೆ, ಬಹಿರಂಗ ಪ್ರಚಾರ ಸಭೆಯಲ್ಲಿ. ಸೊ ಹಾಗಾಗಿ ಇವತ್ತು ಬೆಂಗಳೂರು ದಕ್ಷಿಣದಲ್ಲಿ ಇಬ್ಬರು ನಾಯಕರು, ಒಂದು ಕಡೆ ಅಮಿತ್ ಶಾ ಮತ್ತೊಂದು ಕಡೆ ಪ್ರಿಯಾಂಕಾ ಗಾಂಧಿ ಅವರ ಪ್ರಚಾರ ಇರುತ್ತೆ. ಇನ್ನು ಲೋಕ ಅಖಾಡದಲ್ಲಿ ಪ್ರಚಾರದ ಸಂದರ್ಭದಲ್ಲೇ ಎಚ್.ಡಿ. ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ಮಾತನಾಡುವ ಮೂಲಕ ಜನರನ್ನ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಎಚ್.ಡಿ. ದೇವೇಗೌಡರೇ ಸ್ವತಃ ಕಣ್ಣೀರು ಹಾಕಿಬಿಟ್ಟಿದ್ದಾರೆ. ನಿನ್ನೆ ಸಕಲೇಶಪುರದ ಪ್ರಚಾರ ಕಾರ್ಯದಲ್ಲಿ ದೇವೇಗೌಡರು ಕಣ್ಣೀರು ಹಾಕಿದ್ದಾರೆ. ಮೊಮ್ಮಗನನ್ನ ಗೆಲ್ಲಿಸಿಕೊಡುವಂತೆ ದೇವೇಗೌಡರು ಭಾವುಕರಾಗಿದ್ದಾರೆ. ಇನ್ನು ಈ ಕಡೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಅಷ್ಟೇ ಭಾವುಕರಾಗಿದ್ದಾರೆ, ಅಂದ್ರೆ ಕಣ್ಣೀರು ಹಾಕಿದ್ದಾರೆ. ನಿಮ್ಮ ಮತ ನನಗೆ ಕೊಟ್ಟು ದಯವಿಟ್ಟು ನನ್ನನ್ನು ಗೆಲ್ಲಿಸಿಕೊಡಿ, ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ತಲೆ ಕೊಟ್ಟಿದ್ದೇನೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಲನ್ನಾದ್ರೂ ಕೊಡಿ, ವಿಷವನ್ನಾದ್ರೂ ಕೊಡಿ. ಮಂಡ್ಯ ಜನತೆಗೆ ಅವರು ಹೇಳಿರೋದು. ನಾಗಮಂಗಲದ ಸಮಾವೇಶದಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಈ ರೀತಿ ಕಣ್ಣೀರು ಹಾಕಿದ್ದಾರೆ. ಹಾಸನದಲ್ಲಿ ಕಣ್ಣೀರು ಹಾಕಿದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಕಣ್ಣೀರು ಹಾಕಿದ್ದಾರೆ. ಗಮನಿಸೋಣ. ನಾನು ಯಡಿಯೂರಪ್ಪ ಇವತ್ತು ಕಡೂರು, ಇವತ್ತು ಹಳೇಬೇಡಲ್ಲಿ ಮಾತನಾಡಿದ್ದೇನೆ. ನನ್ನ ಮನಸ್ಸಿಗೆ ನೋವಿದೆ. ಅವರ ಮೇಲೆ ಸುಮಾರು 22 ಜನ ಸೇರಿದ್ದೀರಿ. ನಮ್ಮ ಗೌಡ ಬರ್ತಾನೆ, ಏನಾದ್ರೂ ಮಾಡ್ತಾನೆ. ಮೋದಿ ಜೊತೆ ಕೂತು ಫೋಟೋ ತೆಗೆಸ್ಕೊಳ್ಳೋದಲ್ಲ, ನಿಮ್ಮ ನೋಡಿದಾಗ